ಸೆಕೆಂಡ್ ಪಿ ಯು ಸಿ PCMB ಇಂಜಿನಿಯರಿಂಗ್ ಬರೀ ಯಾವ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಲಿ, ಯಾವ ಕೋಡಿಂಗ್ ಲ್ಯಾಂಗ್ವೇಜ್ ಕಲೀಲಿ, ಸಿ ಕಲೀಲಾ, ಪೈಥಾನ್ ಕಲೀಲಾ, ಇಲ್ಲ ಯಾವ್ದಾದ್ರು ಬೇರೆ ಲ್ಯಾಂಗ್ವೇಜ್ ಕಲೀಲಾ, ಇಲ್ಲ UAE ಕಲೀಲಾ, ಈ ಕನ್ಫ್ಯೂಷನ್ ನಿಮಗೆ ಏನಾದ್ರು ಇದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾವ ಸ್ಕಿಲ್ ಕಲಿಬೇಕು, ಯಾವ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತೀರಾ ಇಂಜಿನಿಯರಿಂಗ್. ಇವತ್ತಿನ ವಿಡಿಯೋದಲ್ಲಿ PCMB ಫಸ್ಟ್ ಸೆಕೆಂಡ್ ಇಯರ್ ಓದಿರ್ತೀರಾ, ಯಾವ ಸ್ಕಿಲ್ ಮೇಲೆ ಸ್ಟಾರ್ಟ್ ಮಾಡ್ಬೇಕು ಇಂಜಿನಿಯರಿಂಗ್ ಬಂದು ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ ಹೇಳ್ತೀನಿ. ಯಾವ ರಿಸೋರ್ಸ್ ನ ಕಲಿಬೇಕು, ಯಾವ ರಿಸೋರ್ಸ್ ನ ಬೇಡ, ಯಾವ್ದ್ರಿಂದ ಕಲಿಯೋದು ಹೆಂಗೆ ಅಂತ ಹೇಳ್ತೀನಿ. ಫಸ್ಟ್ ನೀವು PCMB ಇಂದ ಬಂತಿದ್ರಿ, ಈಗ ಫಸ್ಟ್ ಇಯರ್ ಆಗಿದ್ರೆ ಅಥವಾ ನೀವೇನಾದ್ರೂ ಸೆಕೆಂಡ್ ಇಯರ್ ಆಗಿದ್ರು ನೋಡ್ತಾ ಇದ್ರೆ ಏನ್ ಮಾಡಿ ಅಂತ ಹೇಳ್ತೀನಿ. ಅಂದ್ರೆ ನೀವ್ ಯಾವ್ದು ಸ್ಕಿಲ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ, ಈಗ ಒಂದು ನೀವು ಫಾರ್ ಎಕ್ಸಾಂಪಲ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಏನಾದ್ರು ಯಾವ್ದಾದ್ರು ಒಂದು ಸ್ಟಾರ್ಟ್ ಮಾಡಿದ್ರೆ ಅದ್ರ ಮೇಲೆ ವರ್ಕ್ ಮಾಡಿ. ನೀವೇನಾದ್ರು ಫಸ್ಟ್ ಇಯರ್ ಏನಾದ್ರು ಆಗಿದ್ರೆ ಫಸ್ಟ್ ಯಾವ್ದ್ರ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತೀನಿ ಅಂತ ಅಂದ್ರೆ, ಪೈಥಾನ್ ಮೇಲೆ ವರ್ಕ್ ಮಾಡಿ ಅಂತೀನಿ. ಯಾಕಂದ್ರೆ ಪೈಥಾನ್ ಎಷ್ಟು ಈಸಿ ಇರುತ್ತೆ ಅಂತ ಅಂದ್ರೆ, ಈಸಿ ಅಂದ್ರೆ ಫುಲ್ ಈಸಿ ಇರುತ್ತೆ ಅಂತಲ್ವಾ. ಈಗ ಒಂದ್ ಸ್ವಲ್ಪ ಅದ್ ರಿಲೇಟೆಡ್ ಸಿಂಟೆಕ್ಸ್ ಎಲ್ಲ ಗೊತ್ತಿರುತ್ತೆ ಅಂದ್ರೆ, ಮತ್ತೆ ಗ್ಯಾಪ್ ನ ಇರುತ್ತೆ, ಮತ್ತೆ ನಿಮ್ ಓನ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಬೋದು. ಒಂದ್ ಸ್ವಲ್ಪ ಇಂಗ್ಲಿಷ್ ಯಾವ ತರ ನಿಮ್ಗೆ ಇಂಗ್ಲಿಷ್ ಆಯ್ತು ಅದನ್ನ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಫಸ್ಟ್ ಪೈಥಾನ್ ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಪೈಥಾನ್ ನ ಸ್ಟಾರ್ಟ್ ಮಾಡಿ ಯಾವ್ದ್ರಿಂದ ಕಲಿಬೇಕು ಅಂತ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ, ಇಂಗ್ಲಿಷ್ ಅಲ್ಲಿ ಬೇಕು ಅಂದ್ರೆ ಮಾಸ್ಟರ್ ಅನ್ನೋ ಚಾನಲ್ ಇದೆ, ಅವ್ರದ್ದು ಚೆಕ್ ಮಾಡಿ. ಕನ್ನಡದಲ್ಲಿ ಬೇಕು ಅಂದ್ರೆ ಇಂಜಿನಿಯರಿಂಗ್ ಇನ್ ಕನ್ನಡ ಅವ್ರದ್ದು ಬೆಸ್ಟ್ ಕೋರ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು PCMB ಇಂದ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು, ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನು PCMB ಬ್ಯಾಕ್ ಗ್ರೌಂಡ್, ನಾನು ಅವ್ರ ಚಾನಲ್ ಇಂದ ಕಲ್ತಿರೋದು. ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವಿಡಿಯೋಸ್ ಗಳನ್ನ, ಬೇಕಾದ್ರೆ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ. ಮತ್ತೆ ನಾನು ಅದರಿಂದಲೇ ನನ್ ಪೈಥಾನ್ ಫುಲ್ ಪ್ರೋ ಅಂತ ನಾನು ಹೇಳ್ಕೊಳ್ಳೋದು. ಯಾಕಂದ್ರೆ ನಾನು ಇನ್ನೂ ಅಷ್ಟು ವರ್ಕ್ ಮಾಡಿಲ್ಲ, ಈಗ ವರ್ಕ್ ಮಾಡ್ತಿದ್ದೀನಿ. ಯಾಕಂದ್ರೆ ಫಸ್ಟ್ ಇಯರ್ ನಾನು ಸ್ವಲ್ಪ ವೇಸ್ಟ್ ಮಾಡ್ಬಿಟ್ಟೆ. ಫಸ್ಟ್ ಇಯರ್ ಏನಾದ್ರು ಅಷ್ಟು ವೇಸ್ಟ್ ಮಾಡಿ ನಾನು ಪೈಥಾನ್ ಅಷ್ಟೇ ಕಲ್ತಾ ಇರೋದು. ಒಂದು ಸ್ಕಿಲ್ ಮೇಲೆ ಪೈಥಾನ್ ಆಗಿರ್ಲಿ, ಸಿ ಆಗಿರ್ಲಿ, ಯಾವ ಲ್ಯಾಂಗ್ವೇಜ್ ಇಂಟ್ರೆಸ್ಟ್ ಇದೆ, ಯಾವ್ದಿದೆ ಅದನ್ನೇ ಕಲೀರಿ. ನಾನ್ ಚೂಸ್ ಮಾಡೋದು ನಿಮಗೆ ಪೈಥಾನ್ ಅಂತ PCMB ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರೆ ಓಕೆನಾ. ಯಾವ್ದಾರು ಆಯ್ತು ನಿಮಗೆ ಇವೆರಡರಲ್ಲಿ, ಇದಾರು ಆಯ್ತು ಇಲ್ಲ ಇದಾರು ಆಯ್ತು, ಎರಡಾರು ಆಯ್ತು, ಫುಲ್ ಅದ್ರದ್ದು ಕೋರ್ ಕಾನ್ಸೆಪ್ಟ್ ಎಲ್ಲ ಫುಲ್ ಕಾನ್ಸೆಪ್ಟ್ ನಿಮ್ಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದ್ರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸಿ. ಯಾಕೆ ಅಂತ ಅಂದ್ರೆ, ನನಗೆ ಫಸ್ಟ್ ಪೈಥಾನ್ ಸಿಕ್ಕಿತ್ತು ನಂದು ಫಸ್ಟ್ ಸೆಮ್ ಅಲ್ಲಿ ಓಕೆನಾ. ಪೈಥಾನ್ ಈಸಿ ಇತ್ತು, ನಾನು ಹೆಂಗೋ ಬಂದ್ಬಿಟ್ಟೆ, ಕಲ್ತು ಬಿಟ್ಟೆ. ಬಟ್ ಸಿ ನನಗೆ ಅಷ್ಟು ಗೊತ್ತಿಲ್ಲ, ನಂಗೆ ಸಿಂಟ್ಯಾಕ್ಸ್ ಗೊತ್ತಿಲ್ಲ ಸಿದು. ಬಟ್ ನಾವು ಪೈಥಾನ್ ಕಲ್ತಿರೋದ್ರಿಂದ ಸಿ ನಂಗೆ ಈಸಿ ಆಯ್ತು. ಯಾಕೆ ಹೇಳಿ, ಪೈಥಾನ್ ಏನು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಬಟ್ ಒಂದ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೆಂಗೆ ಏನು ಅಂತ ಗೊತ್ತಾಗ್ಬಿಟ್ರೆ, ನಾವು ಫುಲ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಂದು ಗೊತ್ತಾಗ್ಬಿಟ್ರೆ, ಇಲ್ಲ ನಿಮಗೆ ಯಾವ್ದಾದ್ರು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಾದ್ರೆ, ಇನ್ ಯಾವ್ದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ರೆ ಈಸಿ ಆಗುತ್ತೆ ಓಕೆನಾ. ಅದಕ್ಕೋಸ್ಕರ ಯಾವ್ದಾದ್ರು ಒಂದು ರೈಟ್ ಸ್ಕಿಲ್ ನ ಯೂಸ್ ಮಾಡಿ ಅಂತೀವಿ. ಅಂತ ಬರೀ ಏನೇ ಕಲಿತ ಗೊತ್ತಾಗಬೇಡಿ, ಇರ್ಬೇಕು, ಏನು ಕಲಿಬೇಕು. ಬಟ್ ಅದ್ರ ಜೊತೆ ನಿಮಗೆ ಕೋಡಿಂಗ್ ನಾಲೆಡ್ಜ್ ಇರ್ಬೇಕು. ಫುಲ್ ಮಾಡಕ್ಕಾಗಲ್ಲ, ಅದ್ರ ಏನಾದ್ರು ಒಂದ್ ಸ್ವಲ್ಪ ಏರಿಯಾ ಬರುತ್ತೆ, ಅದರಿಂದ ನೀವೇನಾದ್ರು ಕಂಡುಹಿಡಿಯಕ್ಕೆ ಅದಕ್ಕಾದ್ರೂ ನೀವು ಹೆಲ್ಪ್ ಮಾಡ್ಬೇಕು. ಅದರಿಂದ ನೀವೇನಾದ್ರು ಒಂದ್ ಸ್ವಲ್ಪ ಕೋಡ್ ಸೇರ್ಬೇಕು. ಅದಕ್ಕೋಸ್ಕರ ಫಸ್ಟ್ ನೀವು ಪೈಥಾನ್ ಸ್ಟಾರ್ಟ್ ಮಾಡಿ. ಪೈಥಾನ್ ಸ್ಟಾರ್ಟ್ ಮಾಡಿ, ಈಸಿ ಇರುತ್ತೆ. ಈಗ ಏನಾದ್ರು ನೀವು KCET ಗಿಂತ ಮುಂಚೆನೆ ನೋಡ್ತಾ ಇದ್ರೆ ಈಗಲೇ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಈಗ್ಲಿಂದಲೇ ಕಲಿಬೇಕು. ಲಾಸ್ಟ್ ಥರ್ಡ್ ಇಯರ್ ಫೋರ್ತ್ ಇಯರ್ ಕಲಿತೀನಿ ಅಂದ್ರೆ ಆಗಲ್ಲ. ನಾನು ಇನ್ನೂ ಸ್ಟಾರ್ಟ್ ಮಾಡಿದೀನಿ, ಪೈಥಾನ್ ಇನ್ನೂ ಮುಗಿತಾ ಇಲ್ಲ. ಯಾಕಂದ್ರೆ ನಂದು ಕನ್ಸಿಸ್ಟೆನ್ಸಿ ಇಲ್ಲ. ನನಗೆ ಈಗ ಗೊತ್ತಾಯ್ತೈತೆ ಯಾಕೆ ಕನ್ಸಿಸ್ಟೆನ್ಸಿ ಇಲ್ಲ, ಯಾಕೆ ಕನ್ಸಿಸ್ಟೆನ್ಸಿ ಇಲ್ದಲೇ ಪೈಥಾನ್ ಮುಗಿತಿಲ್ಲ ಅಂತ. ಬಟ್ ನಾನು ಡೈಲಿ ವರ್ಕ್ ಮಾಡಿದ್ರೆ ಇಷ್ಟೊತ್ತಿಗೆ ಪೈಥಾನ್ ಮುಗ್ದೋಗಿರೋದು. ಅದಕ್ಕೆ ನೀವು ಡೈಲಿ ವರ್ಕ್ ಮಾಡಿ ಪೈಥಾನ್. ಒಂದ್ ಯಾವ್ದಾದ್ರು ಸ್ಕಿಲ್ ಮೇಲೆ ಯಾವಾಗ್ಲೂ ವರ್ಕ್ ಮಾಡ್ತಲೇ ಇರಿ. ಅದನ್ನ ಯಾವತ್ತು ಒಂದ್ ಡೇ ಬಿಡಕ್ ಹೋಗ್ಬೇಡಿ. ಯಾಕಂದ್ರೆ ಡೇ ಬಿಟ್ರೆ ಸಾಕು, ಅದನ್ನ 10 ದಿವಸ ಬಿಡ್ತೀವಿ, ಅದನ್ನ 20 ದಿವಸ ಬಿಡ್ತೀವಿ ನೆಕ್ಸ್ಟ್. ಅದಕ್ಕೋಸ್ಕರ ಡೈಲಿ ಅದನ್ನ ಎರಡು ಪ್ರಾಬ್ಲಮ್ಸ್ ವರ್ಕ್ ಮಾಡಿ, ಸಾಲ್ವ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಪೈಥಾನ್ ಕಲ್ತಾದ್ರೆ ನೆಕ್ಸ್ಟ್ ನೀವು DSA ಹೋಗಿ. ಯಾಕಂದ್ರೆ DSA ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ DSA ಹೋಗಿ. ನೆಕ್ಸ್ಟ್ ಇನ್ನೇನಾದ್ರು ನಿಮಗೆ ಇನ್ನು ಫುಲ್ ಡೀಟೇಲ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡಿ. ಆದಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡಿ. PCMB ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ, ಅವ್ರ ಈ ಸ್ಕಿಲ್ ನ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಅವರು ನಿಮ್ ತರಾನೇ ಕಲೀಲಿ. ಇಂಜಿನಿಯರಿಂಗ್ ಕನ್ನಡ ಚೆಕ್ಔಟ್ ಮಾಡಿ, ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಚೆನ್ನಾಗಿರೋ ವಿಡಿಯೋಸ್ ಇದಾವೆ.